ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಓಕೆ, KEA ಕ್ವಶನ್ ಪರ್ ಅಟ್ಯಾಕ್. ಓಕೆ, ಕ್ವಶನ್ ಪರ್ನ ಹೆಂಗೆ ಅಟ್ಯಾಕ್ ಮಾಡೋದು ಸೀರೀಸ್ನಲ್ಲಿ ಮತ್ತೊಂದು ಪ್ರಶ್ನೆ ತೊಗೊಂಡಿದ್ದೀನಿ. ಹೇಗೆ ಅಂದರೆ, ಮೊನ್ನೆ KEA ನಡೆಸಿದ ಗ್ರೂಪ್ ಎ ಕ್ವಶನ್ ಪರ್ಲಿ ಒಂದು ಸೈನ್ ಕ್ವಶನ್ ಕೇಳಿದ್ದಾನೆ. ಏನು ಕೇಳಿದಾನೆ ಅಂದರೆ, ಅತಿ ವೇಗದ ಗಾಳಿಯು ಶೀಟ್ಗಳಿಂದ ಮಾಡಿದ ಮನೆಯ ಮೇಲ್ಛಾವಣಿಯನ್ನು ಹಾರಿಸುತ್ತೆ, ಅಂದರೆ ಬೇರೆ ಕಡೆ ತಿರುಗಿಸುತ್ತೆ. ಈ ಕೆಳಗಿನ ಯಾವ ನಿಯಮ ಅಂತ ಕೇಳೋಣ. ಯಾವ ನಿಯಮದ ತತ್ವಡಿಯಲ್ಲಿ ಬಿರುಗಾಳಿ ಬಂದಾಗ ಮನೆಯ ಶೀಟ್ಗಳು ಹಾರಿ ಹೋಗ್ತಾವೆ ಅಂದ್ರೆ ಬರ್ನಾಲಿಸಿಸ್ ನಿಯಮ. ಈ ಬರ್ನಾಲಿಸಿಸ್ ನಿಯಮ ಏನಪ್ಪ ಅಂದ್ರೆ, ಮೇಲುಗಡೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ತೆಳಗಡೆ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಇವು ಮೇಲ್ಛಾವಣಿ ಹಾರೋಗ್ತಾವೆ. ನೆಕ್ಸ್ಟ್ ಇದೇ ನಿಯಮದಾಗ ಏನು ಬರ್ತಾವೆ ಅಂದ್ರೆ, ನೆಕ್ಸ್ಟ್ ಛತ್ರಿ. ಈಗ ಬಿರುಗಾಳಿ ಬಂದಾಗ, ಗಾಳಿ ಬಂದಾಗ, ಮಳೆ ಗಾಳಿ ಟೈಮ್ನಾಗ ನೀವು ಛತ್ರಿ ಹೊರತೊಡಗಿರ್ತೀರಿ. ಆ ಛತ್ರಿ ಗಾಳಿ ಬಂದಾಗ ಏನಾಕತಿ, ಉಲ್ಟಾ ತಿರ್ತದೆ. ಆ ಉಲ್ಟಾ ತಿರುದಾಗ ಏನಾಕತಿ, ಬರ್ನಾಲಿಸ್ ತತ್ವ. ಮೇಲೆ ಸೇಮ್ ಲೋ ಪ್ರೆಷರ್ ಆಗತ್ತೆ, ತೆಳಗೆ ಹೈ ಪ್ರೆಷರ್ ಆಗತ್ತೆ. ಹಾಗಾಗಿ ಛತ್ರಿ ಉಲ್ಟಾ ಆಕತಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ನೀವು ಸೇಂಟ್ ಹಾಕೋತಿರಲ್ಲ, ಸೇಂಟ್ ಪಾಟ್ಲಿ ಕೂಡ ಸೇಮ್ ಬರ್ನಾಲಿಸ್ ತತ್ವ ಅಡಿಯಲ್ಲಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ರೈಲ್ವೆ ಹಳಿ. ಟ್ರೈನ್ ಸ್ಪೀಡ್ ಬರತೈತಿ. ನೀವು ಕೆಲವೊಬ್ರು ಅಂತಾರೆ 10 ಹೋಗ್ಬೇಡ್ರಿ ಅಂತೇಳಿ. ಯಾಕೆ 10 ಹೋಗ್ಬೇಡ್ರಿ ಅಂದ್ರೆ, ಅದು ಆಕರ್ಷಣೆ ಸಹ ಇರ್ತೈತಿ. ಆಕರ್ಷಣೆ ಯಾಕಂದ್ರೆ ಲೋ ಪ್ರೆಷರಿಂದ ಹೈ ಪ್ರೆಷರ್ ಕ್ರಿಯೇಟ್ ಆಗಿ ಜಗ್ಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಏನಕತಿ, ಅದು ಎಳೆಯೋ ಚಾನ್ಸ್ ಇರೋದ್ರಿಂದ ಅದು ಕೂಡ ಬರ್ನಾಲಿಸಿಸ್ ತತ್ವದ ಮುಖಾಂತರ ಕೆಲಸ ಮಾಡ್ತದೆ. ಓಕೆ, ಈ ಥರ ಚಟುವಟಿಕೆಗಳ ಮೇಲೆ ಮತ್ತು ಎಕ್ಸಾಂಪಲ್ಸ್ ಮೇಲೆ KEA ಸೈನ್ಸಲ್ಲಿ ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಟೆಂಡಾಲ್ ಪರಿಣಾಮ ಅಂತ ಬರ್ತದೆ. ಟೆಂಡಾಲ್ ಪರಿಣಾಮ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಟೆಂಡಾಲ್ ಪರಿಣಾಮ ಎಲ್ಲಿ ಕಾಣ್ಬೋದು ನಾವು? ಈಗ ಕಾಡುಗಳಲ್ಲಿ ಪೂರ್ಣ ಕೆರೆಗಳು ಮುಂಜಾನೆ ಗತಿ ಸೀದಾ ಬೆಳಕಿನ ವಕ್ರಿ ಬರೋದಾಗಿ ನಕ್ಷತ್ರ ಪುಂಜಗಳು ಬೆಳಕಿನ ಪುಂಜಗಳು ಏನು ಮಾಡ್ತಾವೆ, ಒಂದೇ ಕಡೆ ಹಿಂಗೆ ಗೀರ್ ಕೀಟ ಬರ್ತಾವೆ. ಅದು ನೋಡಿದ್ರೆ ಅದು ಟೆಂಡಲ್ ಪರಿಣಾಮ. ಓಕೆ, ನೆಕ್ಸ್ಟ್ ಈಗ ಬೆಳಕಿನ ಬಿಡ್ತಾರಲ್ಲ ಮನ್ಯಾಗ, ಅಲ್ಲಿ ಕೂಡ ಒಂದು ಸಣ್ಣ ಕಿಟಕಿಯಲ್ಲಿ ಬೆಳಕಿನ ಕಿರಣ ಬರ್ತಾವೆ, ಅದು ಕೂಡ ಟೆಂಡಲ್ ಪರಿಣಾಮ. ಈ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಟೆಂಡಲ್ ಪರಿಣಾಮ, ಬರ್ನಾಲಿಸ್ ತತ್ವ ಹಾಗೂ ನ್ಯೂಟನ್ ಒಂದೇ ನಿಯಮ ಹೇಳುತ್ತೆ ನಮಗೆ. ಓಕೆ, ಒಂದನೇದು ಜಡತ್ವ, ಎರಡನೇದು ಏಕಕೋಶ, ಮೂರನೇಗೆ ಕ್ರಿಯೆಗೆ ಪ್ರತಿಕ್ರಿಯೆ. ಹೀಗೆ KEAದವ ಹೆಂಗೆ ಮಾಡ್ತಾನೆ ಅಂದ್ರೆ, ಸೈನ್ಸ್ ಎಕ್ಸಾಂಪಲ್ಸ್ ಮೇಲೆ ಕ್ವಶನ್ ಸ್ಟ್ರಾಂಗ್ ಮಾಡ್ತಾನೆ. ಓಕೆ, ಹಂಗೆ ಎಕ್ಸಾಂಪಲ್ಸ್ ನಾವು ಎಕ್ಸಾಂಪಲ್ಸ್ನ ನಾವು ಡೈಲಿ ಅಪ್ಲೈಡ್ ಸೈನ್ಸ್ ಮುಖಾಂತರ ತಿಳ್ಕೊಬೇಕಂತ. ಓಕೆ, ನಮ್ಮ ಜೀವನ ನೋಡಿರ್ತೀವಿ ನಾವು, ಅದನ್ನ ಸೈನ್ಸ್ ಮುಖಾಂತರ ಎಡ್ ಮಾಡಿದ್ರೆ ಗೊತ್ತಾಗತ್ತೆ. ಓಕೆ.